ಇಂದಿನ ಕವನದ ಶೀರ್ಷಿಕೆ ವಿರಸದಲ್ಲಿ ನಡೆದೇವು. ಭಸ್ಮಾಸುರರ ಸ್ವಾರ್ಥದ ಬೆಂಕಿಯ ಕೆನ್ನಾಲಿಗೆಗೆ ಭೂತಾಯಿಯ ಹೃದಯವೇ ಬೂದಿಯಾಗುತ್ತಿದೆ. ಇನ್ನೆಷ್ಟು ದಿನ ನರಕದ ಬದುಕು ಉಳಿಯುತ್ತದೆ? ಸತ್ಯದ ಬೆಳಕು ಕಾಣಲಿಲ್ಲವೇಕೆ ಕುರುಡು ಮನಕ್ಕೆ? ಕುದಿಯುವ ತಾಪದ ಜ್ವಾಲೆ ಮುಗಿಲು ಮುಟ್ಟಿದೆ. ಕಡಲ ತೀರವು ಕಣ್ಣೀರಿನ ನೆತ್ತರು ಸುರಿಸುತ್ತಿದೆ. ಕುದಿಯುವ ತಾಪದ ಜ್ವಾಲೆ ಮುಗಿಲು ಮುಟ್ಟಿದೆ. ಕಡಲ ತೀರವು ಕಣ್ಣೀರಿನ ನೆತ್ತರು ಸುರಿಸುತ್ತಿದೆ. ಪ್ರವಾಹ ಏರಿಳಿತದ ಅಲೆಗಳ ಗರ್ಜನೆ ಕರ್ಕಶವಾಗಿದೆ. ಜೀವನ ನರಕದ ದಾರಿಯಾಗಿ ಸ್ವರ್ಗವೇ ಮುಚ್ಚಿದೆ. ಕಾರ್ಖಾನೆಗಳ ಕಬ್ಬಿಣದ ಕ್ರೂರ ಕೈಗಳಲ್ಲಿ ಭೂಮಿ ತಾಯಿಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ಅಂತರ್ಜಾಲದ ತರಂಗಗಳ ಬಲೆ ಬೀಸಿಯಾಗಿದೆ. ಪಕ್ಷಿಗಳ ಚಿಲಿಪಿಲಿ ನಾದವನ್ನೇ ಮೌನಗೊಳಿಸಿದೆವು. ದುರಾಸೆಯ ಕಾರ್ಮೋಡ ಚಟಪಟ ಸಿಡಿಯುತ್ತಿವೆ. ಧರಣಿಯ ಮೈ ಮೇಲೆ ಮಾಯದ ಗಾಯಗಳಾಗಿವೆ. ಸಮತೋಲನದ ಕಟ್ಟೆ ತುಂಬಿ ಬಿರುಕು ಬಿಟ್ಟಿದೆ. ಆಡಂಬರದ ಮಾಯಾವಿ ಜಾಲವನ್ನು ಕಟ್ಟಿದೆವು. ಸಮರಸದ ಹಾದಿ ಬಿಟ್ಟು ವಿರಸದಲ್ಲಿ ನಡೆದೇವು. ಕನಸುಗಳನ್ನು ಸರಿದೂರ ಸರಿಸಿದೆವು ದ್ವೇಷದಲ್ಲಿ. ಅಣ್ವಸ್ತ್ರಗಳಿರುವ ಅಹಂಕಾರದಲ್ಲಿ ಸಾಯುತ್ತಿದ್ದೇವೆ. ಮಾನವತೆ ಎಲ್ಲಿದೆ? ಇದ್ದರೂ ಅಸಹಾಯಕ ಸ್ಥಿತಿ. ಕೃತಿಯ ಮೌಲ್ಯವನ್ನು ಅರಿಯದೆ ಮರುಗುತ್ತಿದ್ದೇವೆ. ನಮ್ಮ ಹೆಜ್ಜೆಗಳು ತಪ್ಪಿ ಎಲ್ಲೆಲ್ಲೋ ಹೋಗುತ್ತಿವೆ. ಇನ್ನಾದರೂ ಎಚ್ಚರವಾಗೋಣ. ನಾವು ಬದುಕಬೇಕು. ಬದುಕಿ ಭೂಮಿ ತಾಯಿಯನ್ನು ಸಂರಕ್ಷಿಸೋಣ. ಧನ್ಯವಾದಗಳು.